ನಮಗೆ ಪಟ್ನಾಯಕ್ನಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹೊಸನಹಳ್ಳಿ ಮತ್ತು ಬಡಾಯನಹಳ್ಳಿ ಗೇಟ್ ಮಧ್ಯದಲ್ಲಿ ಇದು ನಮಗೆ ಆಂಧ್ರ ಬಾರ್ಡರ್ ಬರುತ್ತೆ. ಸೊ ಅಲ್ಲಿ ಒಂದು ಬಾಡಿ ಬಿದ್ದಿದೆ, ಆಕ್ಸಿಡೆಂಟ್ ಥರ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಬರುತ್ತೆ. ಸೊ ಇಮಿಡಿಯೇಟಾಗಿ ಸ್ಪಾಟ್ಗೆ ನಮ್ಮ ಪಟ್ನಾಯಕ್ನಲ್ಲಿ ಪೊಲೀಸರು ಮತ್ತು ನಮ್ಮ ಇನ್ಸ್ಪೆಕ್ಟರ್ ಅವರು, DSP ಅವರು ಇವರೆಲ್ಲ ಸ್ಪಾಟ್ಗೆ ಹೋಗ್ತಾರೆ. ಹೋಗಿ ನೋಡುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಗಾಯಗೊಂಡು ಒಂದು ರೋಡ್ ಸೈಡ್ ಬಿದ್ದಿರ್ತಾರೆ. ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರದಲ್ಲಿ ಒಂದು ಬೈಕ್ ಡ್ಯಾಮೇಜ್ ಆಗಿರೋ ರೀತಿಯಲ್ಲಿ ಇರುತ್ತೆ. ಬಟ್ ನಮ್ಮವರು ಅಲ್ಲಿ ಚೆಕ್ ಮಾಡಿದಾಗ ಅದು ಆಕ್ಸಿಡೆಂಟ್ ಆಗಿರುವ ಸನ್ನಿವೇಶ ಅಲ್ಲಿ ಕಂಡು ಬರೋದಿಲ್ಲ. ಸೊ ಇವರಿಗೆ ಡೌಟ್ ಬರುತ್ತೆ. ಡೌಟ್ ಬಂದಾದ ಮೇಲೆ ಇಮಿಡಿಯೇಟಾಗಿ ನಾವು ಅಲ್ಲಿ ಸ್ಪಾಟಿಗೆ ನೋಡ್ತೀವಿ, ನಮಗೂ ಡೌಟ್ ಬರುತ್ತೆ. ಸೊ ಇದು ಆಕ್ಸಿಡೆಂಟ್ ಥರ ಇಲ್ಲ ಅಂತ ಹೇಳಿ, ಸಂಶಯಾಸ್ಪದ ಮೃತ್ಯು ಆಗಿರ್ಬೋದು ಅಂತ ಹೇಳಿ ನಾವು ಒಂದು UDR ಮಾಡಿಕೊಂಡಿದ್ದೀವಿ. ಮಾಡಿಕೊಂಡು ತಕ್ಷಣವೇ ಬಾಡಿಯನ್ನು ನಾವು ಸರ್ಚ್ ಮಾಡಲಾಗಿದೆ. ಸರ್ಚ್ ಮಾಡಿದಾಗ ಅವ್ರ ಮೊಬೈಲ್ ಸಿಕ್ಕಿದೆ ಮತ್ತು ಬೇರೆ ID ಕಾರ್ಡ್ ಸಿಕ್ಕಿದ್ದಾವೆ. ಅದರ ಮೇಲೆ ನಾವು ಐಡೆಂಟಿಫೈ ಮಾಡಿರೋದು ಮೃತನ ಹೆಸರು ರಮೇಶ್ ಅಂತ, ಮೂಲತಃ ಆಂಧ್ರ ಪ್ರದೇಶ್ ಸತ್ಯಸಾಯಿ ಜಿಲ್ಲೆಯ ಅಮರಾಪುರ ಮಂಡಲ ನಿದ್ರಘಟ್ಟ ಅನ್ನೋ ಗ್ರಾಮದಿಂದ ಇವರು ಅಂತ ಕಂಡು ಬಂದಿದೆ. ಸೊ ಇವರು ಇಮಿಡಿಯೇಟಾಗಿ ಅವರಿಗೆ ಮೊಬೈಲ್ಗೆ ಒಂದು ಕರೆ ಬರುತ್ತೆ. ಆ ಕರೆನ ಅಟೆಂಡ್ ಮಾಡಿದಾಗ ಅವರು ಅಣ್ಣ ಕಾಲ್ ಮಾಡ್ತಾರೆ. ಅವ್ರನ್ನ ಕರೆಸ್ಕೊಂಡು ವಿಚಾರಿಸಿದಾಗ ಇವರು ಸದ್ಯಕ್ಕೆ ಮಂಡ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಂದ ಬರ್ತಾ ಇರುವಾಗ ಏನಾದರೂ ಘಟನೆ ನಡೆದಿರಬಹುದು ಅಂತ ಹೇಳ್ತಾರೆ. ಸೊ ಇಮಿಡಿಯೇಟಾಗಿ ನಾವು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಕಳಿಸಲಾಗುತ್ತೆ. ಸೊ ಅಲ್ಲಿ ಪೋಸ್ಟ್ ಮಾರ್ಟಮಲ್ಲಿ ನಮಗೆ ಕಂಡು ಬಂದಿರೋದು ಏನೆಂದರೆ ಕಾಸ್ ಆಫ್ ಡೆತ್ ಈಸ್ ಡ್ಯೂ ಟು ಸ್ಟ್ರ್ಯಾಂಗ್ಯುಲೇಷನ್ ಮತ್ತು ಬ್ಲಂಟ್ ಆಬ್ಜೆಕ್ಟ್ಸಿಂದ ಹೊಡೆದಿರೋದಕ್ಕೆ ಡೆತ್ ಆಗಿದೆ ಅಂತ ನಮಗೆ ಮಾಹಿತಿ ಕಂಡು ಬರುತ್ತೆ. ಸೊ ಇಮಿಡಿಯೇಟಾಗಿ ನಾವು ಅದನ್ನು ಮರ್ಡರ್ ಕೆಳಗಡೆ ಕನ್ವರ್ಟ್ ಮಾಡಿಕೊಂಡು ನಿನ್ನೆ 22 ಜೂನ್ಗೆ ನಾವು FIR ಮಾಡಿಕೊಳ್ಳಲಾಗಿದೆ ಅಂಡರ್ ಸೆಕ್ಷನ್ಸ್ 103 ಸಬ್ ಕ್ಲಾಸ್ 1 ಮತ್ತು 238 BNS ಅಡಿಯಲ್ಲಿ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ವಿ. ಇಲ್ಲಿ ಇವರು ಎಲ್ಲಿಂದ ಬಂದಿದ್ದಾರೆ, ಎಲ್ಲಿಗೆ ಹೋಗಿದ್ರೆ, ಏನಾಗಿದೆ ಅಂತ. ಸೊ ನಾವು ಅಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಾದ ಮೇಲೆ ನಮಗೆ ತಿಳಿದು ಬಂದಿರೋದು ಏನೆಂದರೆ ಇವರು ಸ್ವಂತ ಅಣ್ಣ ಆರೋಪಿ ಹನುಮಂತರಾಜು ಅಲಿಯಾಸ್ ರಾಜು. ಸೊ ಇವರು ಇವರು ಮತ್ತು ಇವರು ಫ್ರೆಂಡ್ಸ್ ಇನ್ನು 3 ಜನ. ಸೊ ಲಕ್ಷ್ಮೀಕಾಂತ ಅಲಿಯಾಸ್ ಪ್ರವೀಣ್ ಮತ್ತು ನವೀನ್ ಕುಮಾರ್ ಬಿನ್ ನಾಗರಾಜು ಮತ್ತು MD ಜಿಲಾನ್ ಅಲಿಯಾಸ್ ರಾಯ್ ಬಿನ್ ಸಮೀವುಲ್ಲಾ. Death is not due to accident but with the intention to kill the person. When we tried to understand the motive behind the incident, it was found that the accused A1, his brother, got a life insurance policy on deceased 2 years back for worth of 15 lakhs with the premium paid 85,000 each 1 year. And if it is an accident, then the insurance will be 30 lakhs. It will be double the amount. So all 4 accused have been secured. They are being produced before magistrate. And the car which is used for the offence has also been seized. So in coming days we will conduct the investigation as early as possible and we will file the charge sheet. Pravina Shivkumar PSA ಸುರೇಶ್ ಸುಹೇಲ ರೇಣುಕಾ ಬಂದಿಲ್ಲ. ಬಾಮ ರೇಣುಕಾ ಪ್ರಸಾದ್ HC ಕರಿಯಪ್ಪ ಬಂದಿಲ್ಲ. ಮಂಗಳಮ್ಮ